ಅಂದರೆ ಗಾಡಿ ಎತ್ಕೊಂಡು ಹೋಗೋ ಅಂತ ಹೇಳ್ದ. ನಾನು ಆದರೂ ಬೇಡ ನನಗೆ ಅಂತ ಬಸ್ಸಲ್ಲಿ ನೋಡಿ ವೇಟ್ ಮಾಡ್ತಾ ಇದ್ದೀನಿ. ಬರೀ ಆಟೋ ಇಲ್ಲ, ನನ್ನ ಹತ್ರ ಟೂ ವೀಲರ್ ಇಲ್ಲ, ಇಂಥ ಪರಿಸ್ಥಿತಿ ಬಂದೈತೆ. ಬಸ್ಸಲ್ಲಿ ಬಂದೆ, ಆಲ್ರೆಡಿ ಬಂದಿದ್ದೀನಿ, ಆಲ್ರೆಡಿ ಫಸ್ಟು ಓಡಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಗಾಡಿ ಇಟ್ಕೊಂಡು ಮನೆ ಹತ್ರ ನಿಲ್ಲಿಸ್ಬಿಟ್ಟು ಖರ್ಚು ಮಾಡಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಈ ಥರ ನೋಡಿ ನಡ್ಕೊಂಡು ಬಸ್ ಸ್ಟಾಪ್ ನೋಡಿ, ಅಲ್ಲಿ ಗ್ಲಾಸ್ ಫ್ಯಾಕ್ಟ್ರಿ, ಅದು ಬೇರೆ ರೋಡು ಮಾಡ್ತವ್ರೆ. ಈ ಗೌರ್ಮೆಂಟ್ ಯಾಕೆ ಹಿಂಗಾಗವ್ರೆ, ಏನು ಮಾಡ್ತವ್ರೆ ಗೊತ್ತಾಗ್ತಿಲ್ಲ. ಒಂದು ಗ್ಲಾಸ್ ಫ್ಯಾಕ್ಟ್ರಿ ರೋಡ್ ಗೋಯಿಂಗ್ಪುರ್ ಕಡೆ ಹೋಗೋ ರೋಡು ಜಾಮು. ಏನು ಜಾಮ್ ಅಂದರೆ ರೋಡೇ ಇಲ್ಲ ಅಂತ ಅಲ್ಲಿ ನೋಡಿ ಈ ಥರ ಬಂದ್ ಮಾಡವ್ರೆ. ಎಲ್ಲಿಂದ ಬಸ್ ಅವ್ರು ಹೋಗಬೇಕು? ಬಸ್ಸು ಲಾಸ್ಟ್ ಸ್ಟಾಪ್ ನಾಗ್ವಾರಿಂದ ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಹೋಗ್ತವ್ರೆ ಅವರು. ಎಲ್ಲಿಂದ ಹೋಗ್ಬೇಕಂತ ಇಲ್ಲಿ ಗಂಟ ನಡ್ಕೊಂಡ್ಬಂದೆ, ಸುಸ್ತಾಗ್ಬಿಡ್ತು. ಫುಲ್ಲು ಬಿಸಿಲಲ್ಲಿ ಬೇರೆ ಆಗ್ತಾಯಿಲ್ಲ. ಈ ಬಿಸಿಲಿಗೆ ಈ ಗಾಡಿದು ಸಮಸ್ಯೆ, ಅಯ್ಯೋ ಏನಂತೀರಾ. ಅದಕ್ಕೆ ಆಟೋ ಬುಕ್ ಮಾಡಿದ್ರೆ ಯಾರೂ ರೇಟ್ ಎಕ್ಸೆಪ್ಟ್ ಮಾಡ್ತಾಯಿಲ್ಲ. ಮಾತಿಗೆ ಕೇಳಿದ್ರೆ ಜಾಸ್ತಿ ರೇಟ್ ಹೇಳ್ತವ್ರೆ. ಇವಾಗ ಏನು ಮಾಡೋಕ್ಕಾಗುತ್ತೆ, ಕಾಸು ಬೇರೆ ಇಲ್ಲ, 3 ದಿವಸ ಡ್ಯೂಟಿ ಮಾಡಿಲ್ಲ ಅಂದ್ಬಿಟ್ಟು, ಕಾಸಿಲ್ಲ ಅಂದ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡಿದೆ. ಏನೋ ಅವ್ನು ನನ್ನ ಕಮ್ಮಿಗೆ ತೊಗೊಂಡ್ಬಂದು ಬಿಟ್ಟ ಮನೆ ಹತ್ರ. ಇವಾಗ ಅದೇ ಏನೋ ಒಂದು ಬರೋಕ್ಕಿತ್ತು, ಸುಸ್ತಾಗ್ತಾಯಿತ್ತು, ಅದಕ್ಕೆ ರ್ಯಾಪಿಡಲ್ಲೇ ಬಂದೆ. ನಾನು ಬಂದುಬಿಟ್ಟು ಮನೆ ಹತ್ರ ಕುತ್ಕೊಂಡಿದ್ದೆ, ಮಲ್ಕೊಂಡ್ಬಿಟ್ಟಿದ್ದೆ, ಫುಲ್ ಸುಸ್ತಾಗಿತ್ತು ಅಂದ್ಬಿಟ್ಟು. ಅಷ್ಟರಲ್ಲೇ ನಮ್ಮ ಮಾಮ ಮತ್ತು ಎಲ್ಲರೂ, ನಮ್ಮ ಆಂಟಿ ಎಲ್ಲರೂ ಬಂದಿದ್ದರು ಮೈಸೂರಿಂದ. ಸ್ವಲ್ಪ ಏನೋ ಹೇಳೋಕ್ಕೆ ಫಂಕ್ಷನ್ ಐತೆ ಅಂತೆ, ಅದು ಹೇಳೋಕ್ಕೆ ಬಂದಿದ್ದರು. ಅದಕ್ಕೋಸ್ಕರ ನಮ್ಮ ಅಕ್ಕನೂ ಹೇಳೋಕ್ಕೆ ಕರೆಯೋಕ್ಕೆ ಹೋಗಿದ್ದರು. ನಮ್ಮ ಅಕ್ಕ ಮನೆಗೆ ಹೋದೆ. ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರ ಹತ್ರ ಮಾತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡ್ಸಿದ ನನ್ನ ಮಾಮ ನಮ್ಮ ಮನೆಗೆ ಬಿಟ್ಟ. ನಾನು ಮನೆಗೆ ಬಂದೆ. ನಮ್ಮ ಮನೆಗೆ ಬಂದುಬಿಟ್ಟು ಕುತ್ಕೊಂಡಿದ್ದೆ. ಅಷ್ಟಲ್ಲೇ ನಮ್ಮ ಜೀಜು ಮತ್ತು ನಮ್ಮ ಅಕ್ಕ ಬಂದಿದ್ದರು. ಯಾಕಂದರೆ ನಮ್ಮ ಚಿಕ್ಕಂಟಿಗೆ ಮಗಳು ಆಗವಳೆ, ಬೇಬಿ ಗಲ್ಲು, ಅದಕ್ಕೆ ಬಟ್ಟೆ ಇಸ್ಕೊಳೋಣ ಅಂತ ಹೋಗಿದ್ದೆ. ಅದು ರೇಟ್ ಜಾಸ್ತಿ ಅಂದರೆ ಸರಿ ಬೇಡ, ನಾವು ಸೇಲ್ಸಲ್ಲೇ ಹೋಗಿ ತೊಗೊಂಡೋಗ್ತೀವಿ ಅಂತ ಇಲ್ಲಿ ಬಂದುಬಿಟ್ಟು ಇಲ್ಲಿ ತೊಗೊಂಡ್ರೆ ಒಳ್ಳೆ ಬಟ್ಟೆನೇ ಸಿಕ್ತು. 3 ಜನ ನಾವು ತೊಗೊಂಡು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಕಡೆ ಹೋದ್ವಿ. ಅಲ್ಲಿಂದ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಮಾತಾಡಿಸ್ಬಿಟ್ಟು ಎಲ್ಲರಿಗೂ ಎಲ್ಲ ಊಟ ಎಲ್ಲ ಮಾಡೋಕ್ಕೆ ಹೋಗಿದ್ವಿ. ನಾವು ನಮ್ಮ ಅಕ್ಕ ಸ್ನ್ಯಾಕ್ಸಿಂದ ನಾವು ಊಟ ಬೇಡ ಅಂದ್ಬಿಟ್ಟು, ಆದರೂ ಇವ್ರು ಮಸಾಲೆ ದೋಸೆ ತಿಂದ್ವಿ. ನಾನು ಗೋಬಿ ತೊಗೊಂಡೆ, ತಿಂದ್ಬಿಟ್ಟು ಬಂದ್ಬಿಟ್ಟು ಮನೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟೆ. ಎಲ್ಲೂ ಗಾಡಿಯಲ್ಲಿ ಹೋಗಿಲ್ಲ, ಮನೆ ಹತ್ರ ಇತ್ತು ಗಾಡಿ. ಮುಂದೆಯಿಂದ ಹಿಂದೆ ಹಾಕಿದ್ದು ಅಷ್ಟೇ. ಇಷ್ಟೇ ಇವತ್ತು ವ್ಲಾಗ್. ನಾಳೆ ಸಿಗೋಣ. ಬಾಯ್.